ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಾ ರಾಣಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು 3ನೇ ದಿನದ ಟಾಸ್ಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಮಾರ್ನಿಂಗ್ ವಾಕಿಂಗ್ ಮಾಡುವಾಗ ಕೆಲಸದ ಒತ್ತಡ, ಮೊಬೈಲ್ಸ್ ಯೂಸ್ ಮಾಡೋದು ಮತ್ತು ಮೆಕ್ಯಾನಿಕಲ್ ಜೀವನದಿಂದ ನಾವು ಬಿಟ್ಟು ಪ್ರಕೃತಿಯತ್ತ ಗಮನ ಕೊಡೋದೇ ಕಡಿಮೆ. ಅದರಲ್ಲಿ ಬೆಳಗಿನ ಕೆಲ ಕ್ಷಣಗಳನ್ನು ಪ್ರಕೃತಿಯೊಡನೆ ಕಳೆಯುವುದು ನಮ್ಮ ದೇಹಕ್ಕೂ ಮನಸ್ಸಿಗೂ ಆಶೀರ್ವಾದವಿದ್ದಂತೆ ಎಂದು ಹೇಳ್ತಾ ಈ ದಿನವನ್ನು ಶುರು ಮಾಡ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಳಗ್ಗಿನ ಹೊತ್ತಿನಲ್ಲಿ ಸೂರ್ಯೋದಯದ ಆ ಕ್ಷಣ ಅತಿ ಶಾಂತ, ಆಕಾಶವು ಬಣ್ಣಗಳಿಂದ ಬೆರೆತು ಕಂಗೊಳಿಸುತ್ತಿರುತ್ತದೆ. ಹಸಿರು ಮರ ಗಿಡಗಳ ಮೇಲೆ ಹನಿಗಳು ಮಿನುಗ್ತಾ ಇರೋ ವಜ್ರ ಹೊಳೆಯೋ ಥರ ಹೊಳಿತಾ ಇರುತ್ತೆ. ಹಕ್ಕಿಗಳು ನಮ್ಮ ದಿನದ ಮೊದಲ ಗೀತೆ ಹಾಡ್ತಾ ಇರುತ್ತೆ. ನೀವು ಆ ಸಮಯದಲ್ಲಿ ರಸ್ತೆ ಅಥವಾ ಪಾರ್ಕಲ್ಲಿ ವಾಕ್ ಮಾಡಬೇಕಾದ್ರೆ ಮೌನವಾಗಿ ಆ ತಂಪಾದ ಗಾಳಿ ಮತ್ತು ಹಕ್ಕಿಗಳ ಕೂಗನ್ನು ಒಂದಾಗಿ ಒಂಥರ ಸಂಗೀತದಂತೆ ಕೇಳಿಸ್ತಾ ಇರುತ್ತೆ. ಅದೇ ಪ್ರಕೃತಿಯು ಸಂಗೀತ. ಅದು ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಈ ಜನಗಳ ಜಂಜಾಟವನ್ನು ಮರೆತು ಹಿಂಪಾದ ಪರಿಸರವನ್ನು ಆನಂದಿಸ್ತಾ ದಿನವನ್ನು ಪ್ರಾರಂಭಿಸೋಣ. ಆ ದಿನ ಹೇಗಿರುತ್ತೆ ಅಂದರೆ ತುಂಬ ಖುಷಿಯಾಗಿ, ಪೀಸ್ಫುಲ್ಲಾಗಿ, ರಿಲ್ಯಾಕ್ಸೇಷನ್ ಆಗಿ ಆ ದಿನ ಕಂಪ್ಲೀಟ್ ಆಗಿರುತ್ತೆ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಪ್ರಕೃತಿಯ ಸೌಂದರ್ಯ ನಮ್ಮ ಸುತ್ತಲೆಯೇ ಇದೆ. ನಾವು ನೋಡಲು ಕಣ್ಣು ಬೇಕು ಮತ್ತು ಅನುಭವಿಸಲು ಮನಸ್ಸು ಬೇಕಷ್ಟೆ. ಮಾರ್ನಿಂಗ್ ವಾಕಿಂಗ್ ಪ್ರಕೃತಿಯೊಂದಿಗೆ ನಮ್ಮ ನಂಟನ್ನು ಪುನರ್ಜೀವನಗೊಳಿಸುತ್ತದೆ. ಒಂದು ಸುಂದರ ಅವಕಾಶ. ಹಾಗಾಗಿ ಪ್ರತಿದಿನ ಕೆಲವು ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಪ್ರಕೃತಿಗೆ ಮೀಸಲಿಡಿ. ಅದನ್ನು ಪ್ರೀತಿಸಿ, ಕಾಪಾಡಿ ಮತ್ತು ಅದರ ಸೌಂದರ್ಯವನ್ನು ಉಳಿಸಿ. ನಮ್ಮ ಜೀವನ ಶುದ್ಧವಾಗುತ್ತದೆ, ಶಾಂತವಾಗುತ್ತದೆ, ಸಂತೋಷದಿಂದ ತುಂಬಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂತಹ ಸುಂದರ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.